ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗಾಗಲೇ ಬಿಗ್ ಬಾಸ್ ಸೀಸನ್ 11 ಕೊನೆಯ ಹಂತದಲ್ಲಿ ಇದ್ದು ಇನ್ನು ಕೇವಲ 3 ದಿನಗಳ ಮಾತ್ರ ಕಾರ್ಯಕ್ರಮ ಬಾಕಿ ಇದೆ. ಅದರಲ್ಲಿ ಕಿಚ್ಚ ಸುದೀಪ್ ಅವರ ಕೊನೆಯ ನಿರೂಪಣೆಯ ಕಾರ್ಯಕ್ರಮದ ಬಿಗ್ ಬಾಸ್ ಇದಾಗಿದೆ. ಅದರಲ್ಲಿ ಇನ್ನೇನು ಈಗಾಗಲೇ 6 ಸ್ಪರ್ಧಿಗಳು ಫಿನಾಲೆಯನ್ನು ತಲುಪಿದ್ದು ಯಾರು ವಿನ್ನರ್ ಆಗುತ್ತಾರೆ ಎಂಬ ಕುತೂಹಲ ನಮಗೆಲ್ಲರಿಗೂ ಕೂಡ ಹಾಗೆ ಇದೆ. ಈಗಾಗಲೇ ಜಿಯೋ ಸಿನಿಮಾ ಆ್ಯಪಲ್ಲಿ ತಮ್ಮ ಇಷ್ಟವಾದ ಸ್ಪರ್ಧಿಗಳಿಗೆ ವೋಟ್ ಮಾಡುವ ಅವಕಾಶವನ್ನು ಈಗಾಗಲೇ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಎಲ್ಲ ಸಿಹಿ ಪ್ರೇಕ್ಷಕರು ಕೂಡ ಈಗಾಗಲೇ ವೋಟಿಂಗನ್ನು ಶುರು ಮಾಡಿದ್ದು ಪ್ರತಿಯೊಂದು ದಿನದ ವೋಟಿಂಗ್ ಕೂಡ ನಮಗೆ ಈಗ ತಿಳಿಯುತ್ತಿದೆ. ಅದರಲ್ಲೂ ಯಾರ್ಯಾರಿಗೆ ಎಷ್ಟು ವೋಟ್ ಬಿದ್ದಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಾನು ಈಗಾಗಲೇ ಮಂಗಳವಾರದ ಜನರ ವೋಟಿಂಗನ್ನು ಈಗಾಗಲೇ ತಿಳಿಸಿದ್ದೇನೆ. ನೀವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲವೆಂದರೆ ಅದನ್ನು ನೋಡಿಕೊಂಡು ಬನ್ನಿ. ಇಂದು ನಾನು ಬುಧವಾರದ ವೋಟಿಂಗ್ ಯಾರಿಗೆ ಎಷ್ಟೆಷ್ಟು ಬಿಟ್ಟಿದೆ, ಯಾರು ಟಾಪ್ 3 ಅಲ್ಲಿ ಇದ್ದು ಯಾರು ಲಾಸ್ಟ್ ಟಾಪ್ 3 ಅಲ್ಲಿ ಇದ್ದಾರೆ ಎಂಬುದನ್ನು ತಿಳಿಸಿಕೊಳ್ಳುತ್ತೇನೆ. ನಮಗೆ ಈಗ ಬಂದಿರುವ ಸುದ್ದಿಯ ಪ್ರಕಾರ ಟಾಪ್ 6 ಅಲ್ಲಿ ರಜತ್ ಕಿಶನ್ ಅವರು ಇದ್ದಾರೆ. ಅವರು ಮಂಗಳವಾರದ ರಿಸಲ್ಟಲ್ಲೂ ಕೂಡ 6ನೇ ಸ್ಥಾನದಲ್ಲಿ ಇದ್ದು ಈ ಬುಧವಾರದ ರಿಸಲ್ಟಲ್ಲೂ ಕೂಡ ಅವರು 6ನೇ ಸ್ಥಾನದಲ್ಲಿ ಇದ್ದಾರೆ. ಅವರಿಗೆ 2.5 ಲಕ್ಷ ವೋಟ್ಗಳು ಬಂದಿದೆ. ಇನ್ನು 5ನೇ ಸ್ಥಾನದಲ್ಲಿ ಇಂದು ಭವ್ಯಗೌಡ ಅವರು ಇದ್ದಾರೆ. ಅವರು ಮಂಗಳವಾರದ ರಿಸಲ್ಟಲ್ಲಿ 4ನೇ ಸ್ಥಾನದಲ್ಲಿ ಇದ್ದು ಇಂದು 1 ಸ್ಥಾನ ಕೆಳಗೆ ಬಂದಿದ್ದಾರೆ. ಇವರಿಗೆ 4.5 ಲಕ್ಷ ವೋಟನ್ನು ಜನ ಹಾಕಿದ್ದಾರೆ. ಇನ್ನು ನಿನ್ನೆ 5ನೇ ಸ್ಥಾನದಲ್ಲಿ ಇದ್ದಂತಹ ಉಗ್ರಂ ಮಂಜು ಇಂದು 4ನೇ ಸ್ಥಾನಕ್ಕೆ ಬಂದು 4.9 ಲಕ್ಷ ವೋಟನ್ನು ಪಡೆದು 4ನೇ ಸ್ಥಾನದಲ್ಲಿ ಅವರು ಉಳಿದುಕೊಂಡಿದ್ದಾರೆ. ಇನ್ನು ನಾವು ಟಾಪ್ 3 ಸ್ಪರ್ಧಿಗಳು ಯಾರು ಅಂತ ನೋಡುವುದಾದರೆ 3ನೇ ಸ್ಪರ್ಧಿಯಾಗಿ ತ್ರಿವಿಕ್ರಮ್ ಅವರು ಇದ್ದಾರೆ. ಇವರು ಮಂಗಳವಾರದ ವೋಟಿಂಗ್ ಲಿಸ್ಟನ್ನು ನೋಡುವುದಾದರೆ ಇವರು 2ನೇ ಸ್ಥಾನದಲ್ಲಿದ್ದರು. ಆದರೆ ಬುರುದಾದನ ವೋಟಿನಲ್ಲಿ ಅವರು 15 ಲಕ್ಷದ ಚಿಲ್ಲರೆ ವೋಟನ್ನು ಪಡೆದುಕೊಂಡಿದ್ದಾರೆ. ನಿನ್ನೆ 3ನೇ ಸ್ಥಾನದಲ್ಲಿ ಇದ್ದಂತಹ ಮೋಕ್ಷಿತಾ ಅವರು ಇಂದು 2ನೇ ಸ್ಥಾನದಲ್ಲಿ ಬಂದು ಅವರು 16 ಲಕ್ಷದ ವೋಟನ್ನು ಪಡೆದುಕೊಂಡು 2ನೇ ಸ್ಥಾನದಲ್ಲಿ ಇದ್ದಾರೆ. ಅದೇ ರೀತಿ ನಿನ್ನೆ ಕೂಡ 1ನೇ ಸ್ಥಾನದಲ್ಲಿ ಇದ್ದಂತಹ ಹನುಮಂತು ಅವರು ಇನ್ನು ಕೂಡ 1ನೇ ಸ್ಥಾನದಲ್ಲೇ ಕಂಟಿನ್ಯೂ ಮಾಡಿ ಅವರು 22 ಲಕ್ಷ ವೋಟನ್ನು ಪಡೆದು ಟಾಪ್ 3 ಅಲ್ಲಿ ಮೊದಲ ಸ್ಪರ್ಧಿಯಾಗಿ ಅವರು ಇದ್ದಾರೆ. ಪ್ರತಿಯೊಂದು ದಿನವೂ ಕೂಡ ಒಂದೊಂದು ವೋಟ್ಸ್ಗಳು ಒಂದೊಂದು ಲೆವೆಲ್ಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತಲೇ ಇದೆ. ನಾವು ಇನ್ನು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ತನಕ ಯಾರು ಕೂಡ ಟಾಪ್ 3 ಅಥವಾ ಯಾರು ಕೂಡ ಟಾಪ್ 1 ಇರುತ್ತಾರೆ ಎಂಬುದು ಕೂಡ ಹೇಳಲಾಗುವುದಿಲ್ಲ. ನಾವು ಕೂಡ ಕಾದು ನೋಡಬೇಕಾಗದ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.